1992 ಎಲ್ಲರೂ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಿದ್ರೆ ಒಬ್ಬ ವ್ಯಕ್ತಿ ಮಾತ್ರ ಸೋಲಿನಿಂದ ಒಬ್ಬಂಟಿಯಾಗಿ ಅಳ್ತಿರ್ತಾರೆ. ಆದ್ರೆ ಅವತ್ತು ಅವ್ರಿಗೆ ಗೊತ್ತಿರಲ್ಲ ಮುಂದೊಂದ್ ದಿನ ತಾನು ಸೌತ್ ಇಂಡಿಯಾದ ನಂಬರ್ 1 ಸೂಪರ್ ಸ್ಟಾರ್ ಆಗ್ತೀನಿ ಅಂತ. 1974 ಚೆನ್ನೈಯಲ್ಲಿ ವಿಜಯ್ ಹುಡ್ತಾರೆ. ತಂದೆ ಡೈರೆಕ್ಟರ್, ತಾಯಿ ಸಿಂಗರ್. ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ. ಆದ್ರೆ ಇವರ ತಂಗಿ ಸತ್ತ ನಂತರ ಸೈಲೆಂಟ್ ಬಾಯ್ ಆಗಿ ಬದಲಾಗ್ತಾರೆ. ಸ್ಕೂಲ್ ಮುಗಿಸಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ನನ್ಗೆ ಓದು ಬೇಡ, ಆಕ್ಟಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ನನ್ಗೆ ಒಂದು ಜೀವನ ಕೊಡಿ ಅಂತ ತಂದೆಯ ಕಾಲಿಗೆ ಬಿದ್ದು ಬೇಡ್ಕೊಳ್ತಾರೆ. ಆಗ ಇವರ ತಂದೆ ಕೊಟ್ಟ ಜೀವನವೇ 1992 ನರೈ ತಿರುಪ್ಪು ಮೂವಿ. ಆದ್ರೆ ಈ ಮೂವಿ ಫ್ಲಾಪ್ ಆಗಿ ತುಂಬಾ ನೆಗೆಟಿವ್ ರಿವ್ಯೂಸ್ ಬರುತ್ತೆ. ಈ ಮುಖವನ್ನ ದುಡ್ಡು ಕೊಟ್ಟು ನೋಡ್ಬೇಕಂತ ಹಲವಾರು ಪತ್ರಿಕೆಗಳಲ್ಲಿ ಕಿಂಡಲ್ ಮಾಡ್ತಾರೆ. ಅವತ್ತವರು ಡಿಸೈಡ್ ಮಾಡ್ತಾರೆ 1000 ಜನ 1000 ಮಾತಾಡ್ಲಿ, ನಾನು ಎಲ್ಲಿಗೆ ಹೋಗಿ ತಲುಪ್ತೀನಿ ಅಂತ ನನಗೆ ಗೊತ್ತು ಅನ್ನೋ ಆತ್ಮವಿಶ್ವಾಸದಿಂದ ಹಲವಾರು ಮೂವೀಸ್ ಗಳಲ್ಲಿ ಆಕ್ಟ್ ಮಾಡ್ತಾರೆ. ಇಟ್ಟು ಫ್ಲಾಪ್ ಮಿಕ್ಸ್ಡ್ ಮೂವೀಸ್ ಎಷ್ಟೇ ಬಂದ್ರು 12 ವರ್ಷಗಳ ನಂತರ 2004ರಲ್ಲಿ ಗಿಲ್ಲಿ ಮೂವಿ ರಿಲೀಸ್ ಆಗುತ್ತೆ. ವಿಜಯ್ ಕೊಟ್ಟಿದ್ದ ಹೊಡೆತಕ್ಕೆ ಬಾಕ್ಸ್ ಆಫೀಸ್ ಬ್ಲಾಸ್ಟ್ ಆಗಿರುತ್ತೆ. ನಂತರ 20 ವರ್ಷದವರೆಗೆ ಇಳೆಯ ದಳಪತಿ ಆಗಿದ್ದವರು 2017 ಮರ್ಸಲ್ ರಿಲೀಸ್ ಆದ ನಂತರ ಜನ ಇವರನ್ನ ದಳಪತಿ ಅಂತ ಒಪ್ಕೊಳ್ತಾರೆ. ಕೆಲವರು ಅಪ್ಪ ಡೈರೆಕ್ಟರ್ ಆಗಿದ್ರಿಂದ ಈಸಿಯಾಗಿ ಇಂಡಸ್ಟ್ರಿಗೆ ಬಂದ್ರು ಅಂತ ಬ್ಲೇಮ್ ಮಾಡ್ತಾರೆ. ಈಸಿಯಾಗಿ ಬಂದಿರಬಹುದು, ಆದ್ರೆ ಜನರು ಅಷ್ಟು ಈಸಿಯಾಗಿ ಯಾರನ್ನು ಇಷ್ಟಪಡಲ್ಲ. ಇವತ್ತು ಇಂಡಿಯಾದ ಒನ್ ಆಫ್ ದಿ ಟಾಪ್ ಪೇಡ್ ಆಕ್ಟರ್ಸ್ ಆಗಿರೋದ್ರ ಜೊತೆ ತಮಿಳುನಾಡಿನ ರಾಜಕೀಯಕ್ಕೂ ಸಹ ಎಂಟ್ರಿ ಕೊಟ್ಟಿದ್ದಾರೆ.